ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಾವು ಬಾಗಲಕೋಟೆಯ ಪಟ್ಟಣದಲ್ಲಿರುವಂಥದ್ದು. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ ಅಲ್ಲ, ಈ ಯೋಜನೆ ಬಾಗಲಕೋಟೆಯಲ್ಲಿ ಸಕಾರಗೊಳ್ಳದೆ ಇವತ್ತು ಹಾಗೆ ಕುಳಿತಿರುವಂಥದ್ದು. ಅಂದರೆ ಈ ಯೋಜನೆಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ ಅಂತ ಹೇಳಿ ಒಂದಿಷ್ಟು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗೆ ಜನಪ್ರತಿನಿಧಿಗಳು ಈ ಯೋಜನೆಯನ್ನು ನಾನು ಮಾಡೇ ಮಾಡ್ತೀನಿ ಅಥವಾ ಈ ಯೋಜನೆಯನ್ನು ಅನುಷ್ಠಾನವನ್ನು ಮಾಡ್ತೀನಿ, ಇಲ್ಲಿನ ಭೂಮಿಯನ್ನು ಏನು ತೆಗೆದುಕೊಂಡಿದ್ದಾರೆ ಅವರಿಗೆ ನಾನು ನ್ಯಾಯವನ್ನು ಕೊಡ್ತೀನಿ ಅಂಥೇಳಿ ಅನೇಕ ನಾಯಕರು ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಲಾಗವನ್ನು ಹೊಡಿತಾ ಇದ್ದಾರೆ. ಆದರೆ ನಿಜಕ್ಕೂ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಇತಿಮಿತಿಗಳೇನು, ಅದರ ಬಗ್ಗೆ ಅದರ ರೂಪರೇಷೆ ಏನು ಅನ್ನತಕ್ಕಂಥದ್ದನ್ನು ಇವತ್ತು ನಮ್ಮ ಜೊತೆ ವೀರಣ್ಣ ಹಳೇಗೌಡರು ಇದ್ದಾರೆ, ವಕೀಲರು ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥವರು. ಹಾಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಹೋರಾಟಗಳು ನಡೆದಾಗ ಅಥವಾ ಜನರಿಗೆ ಶೋಷಣೆಗಳು ನಡೆದಾಗ ಅವುಗಳನ್ನೆಲ್ಲ ಖಂಡಿಸುವಂತಹ ಒಂದು ಮನೋವೃತ್ತಿಯನ್ನು ಹೊಂದಿರುವಂಥವ್ರು ಅಥವಾ ನಾಯಕ ವೃತ್ತಿಯನ್ನು ಅಥವಾ ನಾಯಕ ಗುಣವನ್ನು ಹೊಂದಿರುವಂಥವರು ಹಳೇಗೌಡರು ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಗಲಕೋಟೆ, ವಿಜಯಪುರ ಹಾಗೆ ಈ ರಾಯಚೂರು ಭಾಗ, ಈ ಎಲ್ಲ ಭಾಗಗಳಿಗೆ ಸಂಬಂಧಿಸಿರುವಂಥದ್ದು. ನಿಜಕ್ಕೂ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಅನೇಕರಿಗೆ ಒಳಿತಾಗಿದೆ, ಆದರೆ ಇನ್ನೊಂದಿಷ್ಟು ಜನಕ್ಕೆ ಇದು ಒಳಿತಾಗಿಲ್ಲ ಅನ್ನುವಂತಹ ಒಂದಿಷ್ಟು ಅಂಶಗಳಿದೆ ಸರ್. ಹಾಗೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಜಕ್ಕೂ ಏನು ಸರ್, ಇದು ಯಾವ ರೀತಿ ಅಂತಕ್ಕಂಥದ್ದು? ಸರ್, ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಉದ್ದೇಶ ಒಳ್ಳೆಯದು ಇಲ್ಲ ಅಂತಲ್ಲ. ಯಾಕಂದ್ರೆ ರಾಯಚೂರು ಭಾಗದ ಹಾಗೂ ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬೀದರ್ ಇವೆಲ್ಲ ಜಮೀನುಗಳಿದಾವೆ. ಅಲ್ಲಿ ಎಕರೆಕ್ಕೆ 2,000 3,000 ಕಿಮ್ಮತ್ತಾಗುವಂಥ ಜಮೀನುಗಳನ್ನು, ಅಂಥ ಒಂದು ಜಮೀನುಗಳಿಗೆ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಒಂದು ಉತ್ತರ ಕರ್ನಾಟಕದ ಒಂದು ಏನು ಈ ಸದ್ಯ ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ, ಈ ಕಲ್ಯಾಣ ಕರ್ನಾಟಕದಲ್ಲಿ ಏನು ಬರಗಾಲ ಪೀಡಿತ ಪ್ರದೇಶಗಳಿದ್ದವು ಇವನ್ನ ಬರಡು ಭೂಮಿಯನ್ನು ಅಳಕಿಸ್ಬೇಕು, ಇವುಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರಧಾರಣೆ ಇಟ್ಕೊಂಡು ಅವತ್ತಿನ ಅಧಿಕಾರಿಗಳು ಒಂದು ಭಾರತ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಯಾಕೆಂದರೆ ಈ ಬರಡು ಭೂಮಿಗಳನ್ನು ಹಸಿರನ್ನು ಆಗಿಸ್ಬೇಕಂದ್ರೆ ಒಂದು ಆಲಮಟ್ಟಿಯಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು, ಕೃಷ್ಣಾ ನದಿಯನ್ನು ತಡೆ ಹಿಡಿಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಅವತ್ತಿನ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೈಲಿಂದ ಅಡಿಗಲನ್ನು ಮಾಡಿಸ್ತಾರೆ. ಅವತ್ತು ಈ ಯೋಜನೆಗೆ ತಗುಲುವಂಥ ವೆಚ್ಚ ಕೇವಲ 700-800 ಕೋಟಿ ರೂಪಾಯಿ ಮಾತ್ರ. ಆದರೆ ನಮ್ಮ ನಂತರ ಬಂದಂಥ ಸರ್ಕಾರಗಳು, ಭಾರತ ಸರ್ಕಾರ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಗಳಿರ್ಬೋದು, ಆದರೆ ಅಡಿಗಲ್ ಹಾಕಿದ್ದು. ಆದರೆ ಯಾವುದೇ ರೀತಿ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು, ಇದನ್ನು ಒಂದು ಸಕಾರಾತ್ಮಕವಾಗಿ ಬಳಸ್ಕೋಬೇಕನ್ನುವಂಥ ಯೋಚನೆ ನಮ್ಮ ನಾಯಕರಿಗೆ ಬರಲಿಲ್ಲ. ಮುಂದೆ ಬಂದಂಥ ನಮಗೆ ಹೆಮ್ಮೆ ವಿಚಾರ ಏನಂದ್ರೆ, ನಂತರ ಬಂದಂಥ ಸನ್ಮಾನ್ಯ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಮಣ್ಣಿನ ಮಗ ಎಂದೇ ಖ್ಯಾತಿಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ದೇವೇಗೌಡರು ಇದರ ಬಗ್ಗೆ ಭಾಳ ತಾಯಿ ಹೃದಯವನ್ನು ಹೊಂದಿದಂಥ ಕಳಕಳಿಯಿಂದ ಇದಕ್ಕೊಂದು ಏನಾದರೂ ಒಂದು ರೂಪರೇಷೆಗಳನ್ನು ಹಾಕಬೇಕು, ಈ ಒಂದು ಯೋಜನೆಗೆ ಅನುಕೂಲ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಟುಕೊಂಡು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡರು ಇದಕ್ಕೊಂದು ಕೃಷ್ಣಾ ಯೋಜನೆ ಅನ್ನೋ ಒಂದು ಯೋಜನೆಗೆ ಒಂದು ಟೀಮ್ ರೆಡಿ ಮಾಡಿದರು. ಆ ಒಂದು ಟೀಮಿಗೆ SM ಜಾಮದಾರ್ ಅನ್ನುವಂಥ ಒಬ್ಬ IAS ಅಧಿಕಾರಿಯನ್ನು ನಿಯೋಜನೆ ಮಾಡಿದರು. ಇದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ IAS ಅಧಿಕಾರಿಗಳನ್ನು ನೇಮಕ ಮಾಡಿ ಆಲಮಟ್ಟಿಗೆ ಎಲ್ಲ ಇಲಾಖೆಗಳನ್ನು ಕರೆಸಿ ಅವತ್ತಿನ ದಿನಮಾನದಲ್ಲಿ ಒಂದಿಷ್ಟು ಅನುದಾನಗಳನ್ನು ಇದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಆದರೆ ದೇವೇಗೌಡರು ಏನು ಬಿಡುಗಡೆ ಮಾಡಿದ್ರಲ್ಲ, ಅದು ಮುಂದೆ ಅವರು 8-9 ತಿಂಗಳಲ್ಲಿ ಅವರ ಪ್ರಧಾನ ಪಟ್ಟವನ್ನು ಕಳ್ಕೋಬೇಕಾಯ್ತು. ಅವರೇನಾದರೂ ಅವತ್ತಿನ ಒಂದು ಅವಧಿ ಏನಾದರೂ ಪೂರ್ಣಗೊಳಿಸಿದ್ರೆ ಅಂದ್ರೆ ನಿಜವಾಗ್ಲೂ ಇದು ಅವತ್ತು ಪೂರ್ಣಗೊಳಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ನಂತರ ಬಂದಂಥ ಪ್ರಧಾನಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಲಿಲ್ಲ. ಹಿಂಗಾಗಿ ಇದು ನೆನೆಗುದಿಗೆ ಬಿತ್ತದು. 1999ರಲ್ಲಿ ಏನು ಅವತ್ತು ದೇವೇಗೌಡರೇನು 95-96 ಪ್ರಧಾನಮಂತ್ರಿಗಳಾಗಿದ್ದರು, ಅವತ್ತೇನು ದುಡ್ಡು ಇಟ್ಟಿದ್ರಲ್ಲ, ಅವತ್ತು 1 ಎಕರೆಗೆ ನೀರಾವರಿಗೆ 1,58,000 ಹಾಗೂ ಒಣ ಬೇಸಾಯಿಗೆ 50-60 ರೂಪಾಯಿನ ಒಂದು ರೇಟ್ ಫಿಕ್ಸ್ ಮಾಡಿದ್ರು. ರೇಟ್ ಫಿಕ್ಸ್ ಮಾಡ್ಕ್ಯಾರೆ ಎರಡನೇ ಹಂತದ ಒಂದು ಎಷ್ಟು 219ಕ್ಕೆ ತೊಗೊಂಬಂದು ಬಿಟ್ರೆ ಅದನ್ನು ತೊಗೊಂಬಂದ್ರು ಮುಂದೆ. ಆದ್ರೆ ಅದು ಅಷ್ಟು ದುಡ್ಡು ಅಷ್ಟೇ ಇತ್ತು ಅವತ್ತಿನ ಸಂದರ್ಭದೊಳಗೆ.
ಅವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನಾದರೂ ಭಾರತ ಸರ್ಕಾರದ ಜೊತೆ ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಇಲ್ಲಿ ಕರ್ನಾಟಕದೊಳಗೆ, ಯಾವಾಗ 2000ನೇ ಇಸ್ವಿ ಒಳಗೆ. ಅವಾಗ ಇಲ್ಲಿ ಹೋರಾಟಗಳು ಅದು ಇಲ್ಲಿ ಉಪವಾಸ ಸತ್ಯಾಗ್ರಹನೂ ಕೂತಿದ್ರು ಆ ಸಂದರ್ಭದೊಳಗೆ. ಅವತ್ತಿನ ಸಂದರ್ಭದೊಳಗೆ ಯಾಕಂದ್ರೆ ಕೇಂದ್ರದೊಳಗೂ ಕಾಂಗ್ರೆಸ್ ಸರ್ಕಾರ ಇತ್ತು, ಕರ್ನಾಟಕ ರಾಜ್ಯದೊಳಗೂ ಕಾಂಗ್ರೆಸ್ ಸರ್ಕಾರ ಇತ್ತು. ಅವತ್ತೇನಾದರೂ ಇವರು ಒಂದು ಒಳ್ಳೆಯ ವಿಚಾರ ಇಟ್ಕೊಂಡ್ಕ್ಯಾರ ಏನಾದರೂ ಇದನ್ನು ಮನಸ್ಸು ಮಾಡಿದ್ರೆ ಅಂದ್ರೆ ಎಸ್ ಎಂ ಕೃಷ್ಣ ಅವ್ರು ಮನಸ್ಸು ಮಾಡಿದ್ರೆ ಅವತ್ತು ಆ್ಯಕ್ಚುಲಿ 3ನೇ ಹಂತನೂ ನಮಗೆ 224 ಮಾಡುವಂಥ ಅವಕಾಶ ಇತ್ತು. ಆದರೆ ನಂತರ ಯಾರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ. ಮತ್ತು ಅಷ್ಟೊಂದಾಗಲೇ ದೇವೇಗೌಡರು ಅಧಿಕಾರಕ್ಕೆ ಬರಲಿಲ್ಲ. ಮುಂದೆ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು, ಜನತಾದಳ ಕಾಂಗ್ರೆಸ್. ಬಟ್ ಅದು ಸರ್ಕಾರ ಬಹುದಿನಗಳವರೆಗೆ ಇರಲಿಲ್ಲ. ಬಟ್ ಉತ್ತರ ಕರ್ನಾಟಕದ ಬಗ್ಗೆ ನಗಣ್ಯ ಮಾಡಿದ್ರು. ಇವತ್ತು ಯೋಜನೆ ನೋಡಿದ್ರೆ 2 ಲಕ್ಷ ಅಲ್ಲ 3 ಲಕ್ಷ ಕೋಟಿ ಕೊಟ್ಟರು ಈ ಯೋಜನೆ ಪೂರ್ಣಗೊಳ್ಳಲಾರದಂಥ ಮಟ್ಟಿಗೆ ಬಂದು ನಿಂತಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆ. ಆದ್ರೆ ಇವತ್ತಿಗೆ ಜನರಿಗೆ ಏನಾಗೈತೆ ಅಂದ್ರೆ ಮೂಗಿ ತುಪ್ಪ ಸೋರಿಸುವಂಥದ್ದು. ಈಗ ನಾವೇನು ನಿಂತು ಮಾತನಾಡ್ತಾ ಇದ್ದೀವಲ್ಲ, ಈ ಜಮೀನನ್ನು ಕೇವಲ ಬರೀ 3,000 ಎಕರೆಗೆ ತೊಗೊಂಡಿದ್ದಾರೆ. ಕೇವಲ ಒಂದು ಎಕರೆಗೆ 3,000 ರೂಪಾಯಿ, 3,000 ರೂಪಾಯಿ ಎಕರೆಗೆ. ಇಲ್ಲಿ ಒಂದು 30-40 ಸೈಟ್ ಮಾರಾಟ ಆಗ್ತದೆ. ಒಂದು 30-40 ಸೈಟಿಗೆ 40ರಿಂದ 50 ಲಕ್ಷ ರೂಪಾಯಿ ಈಗ ಸದ್ಯಕ್ಕೆ ಈ ಸದ್ಯ ಹೀಗಿದೆ. ಆದರೆ ಅವತ್ತೇನು 3,000 ರೂಪಾಯಿಗೆ ಏನು ಕಳ್ಕೊಂಡಂಥ ರೈತರು ಇದಾರಲ್ಲ, ಇವತ್ತು ಅವ್ರ ಗಾರೆ ಕೆಲಸ ಇವತ್ತು ಕೂಲಿ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಅವ್ರದ್ದು ಬಂದೈತಿ. ಇದೇನೈತಲ್ಲ ಇದು ಇಲ್ಲೇನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಏನು ಐತಲ್ಲ ಪ್ರಾಧಿಕಾರ, ಇವರು ಮಾಡಿದಂಥ ಎಡವಟ್ಟಿನಿಂದ ಇವತ್ತು ಏನಾಗೈತೆ ಅಂದ್ರೆ ಮತ್ತು ಇವ್ರಿಗೆ ಇಲ್ಲಿ ಹರಾಜಿನೊಳಗೆ ಕೇಳಿದಂಗೆ ಕೊಟ್ಟ ಒಂದು ರೀಸನೇಬಲ್ ರೇಟ್ ಇಡಬೇಕಾಗಿತ್ತು. ಇವರು ಒಂದು 30-40 ಸೈಟಿಗೆ ಎಷ್ಟು ಕೊಡಬೇಕು, 30-40ಗೆ ಎಷ್ಟು, 60-40ಗೆ ಎಷ್ಟು ಅನ್ನೋದು ಒಂದು ರೇಟ್ ಮಾಡಬೇಕಾಗಿತ್ತು. ಇವ್ರು ಏನು ಮಾಡಿಬಿಟ್ರು, ಇವರು ಈ ಮಧ್ಯವರ್ತಿಗಳ ಒಂದು ಕುತಂತ್ರದ ಏನಾಯ್ತಂದ್ರೆ 4 ಜನ ಮಧ್ಯವರ್ತಿಗಳು ಕೂಡ್ತಾರೆ. ಆ ಮಧ್ಯವರ್ತಿಗಳು ಏನು ಮಾಡ್ತಾರೆ, ಒಂದು 30 ಫೀಟ್ ಸೈಟಿಗೆ ಒಂದು ಬಿಡ್ ಹಾಕ್ತಾರೆ. ಅಲ್ಲಿ ಅದಕ್ಕೆ ಎಷ್ಟು ಕಟ್ಬೇಕಂದ್ರೆ 50,000 ರೂಪಾಯಿ ಕಟ್ಬೇಕು. 4 ಜನ ಕೂಡ್ಕೊಂಡು 50,000 ರೂಪಾಯಿ ಕಟ್ತಾರೆ. ಆದ್ರೆ ಹರಾಜಿನೊಳಗೆ ಇವ್ರು ಏನು ಮಾಡಿಬಿಡ್ತಾರೆ, ಇವ್ರು ನಿಜವಾಗ್ಲೂ ಆ ಸೈಟ್ ಖರೀದಾರಲ್ಲಿ ಇವರು ಓನ್ಲಿ ಅದನ್ನು ಬಿಡ್ ಹಾಯ್ ಮಾಡ್ಬೇಕು ಅಷ್ಟೇ ಕೆಲಸ ಇದೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಸೈಟ್ಗಳನ್ನು ಅವ್ರು ತೊಗೊಂಡಿರ್ತಾರೆ. ಅವ್ರ ಸೈಟ್ ಮಾರಾಟ ಆಗಬೇಕಲ್ಲ, ಅವ್ರ ಸೈಟ್ಗಳು ಹೆಂಗೆ ತೊಗೊಂಡಾರ ಇವರು ಬರೀ 5 ಲಕ್ಷ 2 ಲಕ್ಷ 3 ಲಕ್ಷಕ್ಕೆ ಸೈಟ್ ತೊಗೊಂಡಿರ್ತಾರೆ. ಆದ್ರೆ ಇವ್ರನ್ನ ಹಾಯ್ ಮಾಡ್ಬೇಕಲ್ಲ, ಅಲ್ಲೇ ಬಾಜು ಇದ್ದಂಥ ಒಂದು ಸೈಟಿಗೆ ಇವರು ಬಿಡ್ ಹಾಕಿ ಅಲ್ಲಿ ಇದನ್ನು 40 ಲಕ್ಷ 50 ಲಕ್ಷ ಇರ್ತಾರೆ. ಏರಿಸ್ಕ್ಯಾರ ಇದನ್ನು ಅವ್ರು ಖರೀದಿ ಮಾಡಂಗಿಲ್ಲ, ಅದನ್ನು ಹಂಗೆ ಬಿಟ್ಬಿಡ್ತಾರೆ. ಆದರೆ ಇವ್ರು ಕಳ್ಕೊಂಡದ್ದು ಕೇವಲ 50,000 ಮಾತ್ರ. ಆದರೆ ಅದರ ಸುತ್ತಮುತ್ತ ಇದ್ದಂಥ ಅವ್ರ ಸೈಟ್ಗಳ ಬೆಲೆ ಎಷ್ಟದು ಅಲ್ಲಿ ಏರಿಕೆ ಆಗಿಬಿಡುತ್ತೆ. ಅಲ್ಲಿ ಈ ರೀತಿ ಒಂದು ಕುತಂತ್ರ ನಡೆಯುತ್ತೆ. ಇಲ್ಲಿ ಏನೈತೆ ಅಂದ್ರೆ ಅಧಿಕಾರಿಗಳ ಪಾತ್ರನೂ ದೊಡ್ಡದ. ಇಲ್ಲಿ ಅಧಿಕಾರಿಗಳು ಏನು ಮಾಡಿದರು, ಈಗ ನಾನೇನು ನಾ ರೈತ ಭೂಮಿ ಕಳ್ಕೊಂಡಿದ್ದೆ. ನನಗೇನಾದರೂ ನೀವು ನನಗೆ 1,000 ಕೋಟಿ ಬೇಕಾಗಿಲ್ಲ. ನನಗೆ ಇಲ್ಲಿ ಏನಾದರೂ ನೀವು 1 ಕೋಟಿ 2 ಕೋಟಿ ರೂಪಾಯಿ ಒಂದು ಎಕರೆಗೆ ನನಗೆ ಕೊಟ್ರಪ್ಪ ಅಂತಂದ್ರೆ ನಾವು ಬೇರೆ ಕಡೆ ಹೋಗಿ ನಾನು ಜಮೀನು ಹಿಡ್ಕೋತೇನೆ ನಾನು. ಆದ್ರೆ ನೀವು ಅಧಿಕಾರಿಗಳು ಏನು ಮಾಡಿದ್ರು, ಸುಳ್ಳು ವರದಿ ಕೊಟ್ಬಿಟ್ಟು ಸರ್ಕಾರಕ್ಕೆ ಆ ಸ್ಥಾನಿಕವಾಗಿ ಚೌಕಾಸಿ ಮಾಡೋಂಗಿಲ್ಲ. ಸುಳ್ಳ ಯಾವುದೋ ಗಿಡನೇ ಇರೋಂಗಿಲ್ಲ ಅಲ್ಲಿ. ಆ ಸುಳ್ಳ ಗಿಡ ಅದ ಅಂತೇಳಿ ನಾನು ರೈತರ ಪರವಾಗಿರೋಂಥವು, ನಾನು ಕೂಡ ವೃತ್ತಿಯಲ್ಲಿ ವಕೀಲ. ಆದ್ರೆ ಮೋಸ ಮಾಡೋಕೆ ಹೋಗ್ಬಾರ್ದು. ಈಗ ನಾವೇನು ಹೇಳ್ತೀವಿ, ಒಂದು ಎಕರೆಗೆ ಈ ಸದ್ಯೀಗ 790 ರೂಪಾಯಿನೂ ಎಷ್ಟೋ ಅವಾರ್ಡ್ ಆಗೈತೆ. ಈಗ ಅದು ಒಂದು ಎಕರೆಗೆ 21 ಕೋಟಿ ರೂಪಾಯಿ ಮ್ಯಾಲೆ ಚಿಲ್ಲರೆ ಆಗತ್ತೆ. ಈಗ ಆ 21 ಕೋಟಿ ರೂಪಾಯಿ 1.5 ಲಕ್ಷ ಎಕರೆ ಜಮೀನು ಕಳ್ಕೊಂಡು 1.5 ಲಕ್ಷ ಎಕರೆಗೂ ನಿಮಗೆ 21 ಕೋಟಿ ರೂಪಾಯಿದಂಗೆ ನೀವು ಲೆಕ್ಕ ಹಾಕಿದ್ರೆ ಅಂದ್ರೆ ಎಷ್ಟು ಅದು ಅಮೌಂಟ್, ಅದು ದೊಡ್ಡ ಅಮೌಂಟ್ ಆಗಂಗಿಲ್ಲ. ನಿಮಗೆ ಕ್ಯಾಲ್ಕುಲೇಟರ್ದೊಳಗೆ ನೀವು ಅದನ್ನು ಕೌಂಟ್ ಮಾಡೋಕೆ ಹೋದ್ರೆ ಆಗಂಗಿಲ್ಲ ಅದು. ಆದರೆ ನಾವು ರೈತರು ಏನು ಮಾಡಕತ್ತೀವಿ, ನಮ್ಮದು ರೊಕ್ಕ ಈ ಉದಾಹರಣೆಗೆ ನಮ್ಮದು ಈಗ ಒಂದು 100 ಕೋಟಿ ರೂಪಾಯಿ ಬರ್ಬೇಕಂತ ಐತಿ. ಈಗ ನಮ್ಮ ಬ್ರದರ್ ಆಸ್ತಿ ಕಳ್ಕೊಂಡಿದೆ. 38 ಎಕರೆ SK ಕೊಪ್ಪ ಪುನರ್ವಸತಿ ಕೇಂದ್ರಕ್ಕೆ ಹೋಗೈತಿ. ಈಗ ನಮಗೆ 100 ಕೋಟಿ ರೂಪಾಯಿ ಬರ್ಬೇಕು. ನಮ್ಗೆ 100 ಕೋಟಿ ರೂಪಾಯಿ ಬರ್ತದಂತೇಳಿ ಇಲ್ಲಿ ನಾವು ಏನೇನೋ ವ್ಯವಹಾರಗಳು ಮಾಡಕತ್ತೀವಿ. ಆದರೆ ಇಲ್ಲಿ ನಮಗೆ 100 ರೂಪಾಯಿನೂ ಬರೋಕತ್ತಿಲ್ಲ ನಮಗೆ. ಆದ್ರೆ ಕೋಡ್ನಾಗ ಅವಾರ್ಡ್ ಐತಿ. ಬಟ್ ಸರ್ಕಾರ ಕೊಡಬೇಕಲ್ಲ. ಆದ್ರೆ ಸರ್ಕಾರ ಹತ್ರ ಕೊಡೋಕೆ ದುಡ್ಡು ಇಲ್ಲ. ಎಲ್ಲಿ ಕೊಡಾಕತ್ತಾರ ಇವರು? ಸಾಮಾನ್ಯ ಜನರಿಗೆ ದುಡ್ದಂಥ ಪಗಾರ ಕೊಡಾಕತ್ತಿಲ್ಲ. ಇವರು ಬಿಟ್ಟು ಯೋಜನೆಗಳನ್ನ ಕೊಟ್ಟಾರ. ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಂತಲ್ಲ 3ನೇ ಹಂತ ಮುಗಿಯಲಾರ್ದಂಥ ಪರಿಸ್ಥಿತಿ ಇದೆ. ಇದನ್ನೇನಾದರೂ ಸರ್ಕಾರ ಮಟ್ಟದಲ್ಲಿ ನಿಮಗೆ ಇನ್ನೊಂದು ದುರಂತ ಏನಂದ್ರೆ, ನಾವು ಬಾಗಲಕೋಟೆ ಬಿಜಾಪುರದವರು ಜಮೀನು ಕಳ್ಕೊಂಡು ನಾವು ಇದನ್ನು. ಆದ್ರೆ ಇದರದ ಲಾಭ ಪಡೆಯೋರು ಯಾರು? ಯಾದಗಿರಿ, ರಾಯಚೂರು, ಗುಲ್ಬರ್ಗದವರು. ಆದ್ರೆ ಅಲ್ಲಿರುವಂಥ ಜನಪ್ರತಿನಿಧಿಗಳ ಫಲ ಅವ್ರಿಗೆ ತೆಗಿದೆ. ನೀರು ಮುಳುಗಡೆ ಆದದ್ದು ಜಮೀನು ನಮ್ಮ. ಆದ್ರೆ ನೀರು ಯಾರಿಗೆ ಹೋಗಾಕತ್ತೈತಿ? ಯಾದಗಿರಿ ಆ ಭಾಗದವ್ರಿಗೆ ಹೋಗತ್ತೈತಿ, ಕಲ್ಯಾಣ ಕರ್ನಾಟಕ. ಬಟ್ ಅಲ್ಲಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬೇಕಲ್ಲ.
ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಸತ್ಯಾಗ್ರಹ ಕೂತ್ರ ನಾವೇನು ಏನು ಹೇಳಿದ್ದೀವಿ ನೋಡ್ರಿ, ಕೇವಲ ನಮ್ಮ ಬಾಗಲಕೋಟೆ ಬಿಜಾಪುರ ಜಿಲ್ಲಾ ರಾಜಕಾರಣಿಗಳ ಕೈ ಜೋಡಿಸಾರಲ್ಲ. ನೀವೇನು ಈ ಉತ್ತರ ಕಲ್ಯಾಣ ಕರ್ನಾಟಕ ಭಾಗದ ಜನಪ್ರತಿನಿಧಿ ನೀವೆಲ್ಲರೂ ನೀವು ನಿಜವಾಗಲೂ ಏನಾರು ರೈತರ ಬಗ್ಗೆ ಕಾಳಜಿ ಹೊಂದಿದ್ರಿ ಅಂದ್ರೆ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ನೀವು ಆಟೋಮೆಟಿಕಲಿ ಸರ್ಕಾರ ಬೀಳ್ತದೆ. ಇದು ಸರ್ಕಾರ ಬೀಳ್ತದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆತಪ್ಪ ಅಂದ್ರೆ 100% ಈ ನಮಗೆ ಏನಾರು ಕೊಡ್ಬೇಕಂತ ಯೋಜನೆ ಕೊಡ್ತಾರೆ. ಇದು ಅಷ್ಟು ಸುಲಭ ಇಲ್ಲ. ಇದು ಇಲ್ಲಿ ಏನಾಗೈತೆ ಅಂದ್ರೆ ರಾಜಕಾರಣಿಗಳು ಸುಮ್ಮ ಮುಗಿಯ ತುಪ್ಪ ಸವರು ಅಂತದ. ನಾನು ರೈತರಲ್ಲಿ ಜನರಲ್ಲಿ ವಿನಂತಿ ಮಾಡ್ಕೊಳಕತ್ತೀನಿ, ಈಗ ಏನದಾರಲ್ಲ ನಮ್ಮ ಜನಪ್ರತಿನಿಧಿ ಯಾವುದೇ ಪಕ್ಷಾತೀತವಾಗಿ, ನಾನು ಒಂದು ಪಕ್ಷದ ನಾಯಕ, ನಾನು ಭಾರತೀಯ ಜನತಾ ಪಾರ್ಟಿ ನಾಯಕನಿದೆ ನಾನು. ಆದ್ರೆ ನನಗೆ ರೈತರ ಕಳಕಳಿ ಮುಖ್ಯ ಇಲ್ಲ, ನನ್ನ ಪಕ್ಷದಕ್ಕಿಂತನೂ ನನ್ನ ಜನರ ಹಿತಾಸಕ್ತಿ ಮುಖ್ಯ ಐತೆ. ಯಾಕಂದ್ರೆ ನಮ್ಮ ಜಮೀನು ಹೋಗ್ಯಾವ. ಇವತ್ತಿಗೆ ಜಮೀನದೊಳಗೆ ಸರ್ಕಾರ ಅಂತ ಹೇಳಿ ಕೂತೈತೆ. ಜಮೀನುಗಳ ಮೇಲೆ ಸಾಲ ತೊಗೊಳಕ್ಕಾಗವಲ್ಲ, ಆ ಜಮೀನಿನ ಮೇಲೆ ಏನು ಬಿತ್ತಾಕ ಬೆಳೆಯೋಕ್ಕಾಗವಲ್ಲ. ದುಡ್ಡು ನೋಡಿದ್ರೆ ನೀವು ಎಲ್ಲೋ ಕವಡೆ ಕಾಸಿನ ಕಿಮ್ಮತ್ತು 10, 15, 18 ಲಕ್ಷ ರೂಪಾಯಿ ನೀವು ಫಿಕ್ಸ್ ಮಾಡಕತ್ತೀರಿ. ನೀವು 18 ಲಕ್ಷ ರೂಪಾಯಿದಾಗ ಏನು ಸಿಗ್ತೈತೆ ರೀ? ನೀವು ಇಲ್ಲಿ 30 ಸೈಟನ್ನ 40 ಲಕ್ಷ ರೂಪಾಯಿಗೆ ಮಾರಾಕತ್ತೀರಿ ನೀವು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದವ್ರು. ಆದ್ರೆ ನಮಗೆ ನೀವು ಫಿಕ್ಸ್ ಮಾಡಿ ರೇಟ್ ಮಾಡಿರಿ. ನೀವು 18, 19 ಲಕ್ಷ ರೂಪಾಯಿ ಫಿಕ್ಸ್ ಮಾಡಕತ್ತೀರಿ ನೀವು ಒಂದು ಎಕರೆಗೆ. ನಾವು ಒಂದು ಎಕರೆಗೆ 2 ವರ್ಷದಾಗ ನಾವು 18, 20 ಲಕ್ಷ ರೂಪಾಯಿ ಉತ್ಪನ್ನ ತೆಗಿಬೋದು ನಾವು 2-3 ವರ್ಷದೊಳಗೆ. ಆದ್ರೆ ನೀವು ಇಲ್ಲಿ ನೀವಾದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಎಟ್ಟು ಕಟ್ಸ್ಕೊಳಕತ್ತೀರಿ. ನೀವು ಇಲ್ಲಿ 40 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೊಂಡ್ರೆ 40 ಲಕ್ಷ ರೂಪಾಯಿದು ನೀವು ನೋಂದಣಿ ಪಿ ತಗೋತೀರಿ ನೀವು. ಮತ್ತು ನೀವು ನಮ್ಮ ಪರಿಸ್ಥಿತಿ ಏನಂಗಾದ್ರೆ ಅದಕ್ಕೆ ನಾನೇನು ಹೇಳಕತ್ತೀನಿ, ದಯವಿಟ್ಟು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು, ಸಿದ್ದರಾಮಯ್ಯನವ್ರು ಅವಾಗ ಏನು ಹೇಳಿದರು, ಕೃಷ್ಣಾ ಪಾದಯಾತ್ರೆ ಸಂಗಮದವ್ರಿಗೆ ಪಾದಯಾತ್ರೆ ಮಾಡಿದಂಥ ಸಂದರ್ಭದೊಳಗೆ ನಾನು ವರ್ಷ 10,000 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಇವರು 5 ವರ್ಷ ಮುಖ್ಯಮಂತ್ರಿಗಳಾದರೂ ಕೂಡ 5 ವರ್ಷ ಕೂಡಿದ್ರು 10,000 ರೂಪಾಯಿ ಆಗಲಿಲ್ಲ ಇವರು ಕೊಡೋದು. ಇವರು ನೀವು ಯಾಕೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದೀರಿ? ಇದು ನಿರ್ಲಕ್ಷ್ಯನ ಅವ್ರದ್ದಲ್ಲ, ಇದು ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ ಐತೆ. ಅದಕ್ಕೆ ಮೇನ್ ಇದೆ. ಇದು ನಮ್ಮ ಯೋಜನೆ ಪೂರ್ಣಗೊಳ್ಬೇಕಾತ ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು. ಯಾಕಂದ್ರೆ ನೀವು ಈ ದಕ್ಷಿಣ ಭಾಗದೊಳಗೆ ನೋಡ್ರಿ, ನೀವು ಅಲ್ಲಿ ಯೋಜನೆಗಳನ್ನ ಬೇರೆ ಆಗ್ತಾವೆ, ಇಲ್ಲಿ ಯೋಜನೆಗಳು ಬೇರೆ ಆಗ್ತಾವೆ. ಯಾಕೆ ನಾವು ಮತದಾರ ಇದೀವಲ್ಲ, ನಾವು ಓಟ್ ಹಾಕ್ತೇವಲ್ಲ. ನೀವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇಲ್ಲಿ ಜನಪ್ರತಿನಿಧಿಗಳು ನಿಮ್ಗೆ ಓಟ್ ಹಾಕ್ಯಾರ, ನೀವು ಇಲ್ಲೊಂದು ಯಾಕೆ ತಾರತಮ್ಯ ಮಾಡಕತ್ತೀರಿ ನೀವು? ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನೀವು ಕೂಡಲೇ ನಾನು ಆ ಕಡೆಯವ್ರಿಗೆ ಹೇಳೋದಲ್ಲ. ಯಾಕಂದ್ರೆ ಹಸು ನಮ್ಮದು, ಉಪವಾಸ ಇರೋರು ನಾವು, ಕಷ್ಟ ನಮಗಾಗ್ತೈತಿ. ನಾವು ಇದ್ರ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಏನು ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ಇದರ ಕೃಷ್ಣಾ ಮೇಲ್ದಂಡೆ ಯೋಜನೆ ಫಲವನ್ನು ಪಡಿತಾ ಇದ್ದೀರಿ, ನೀವು ನಿಜವಾಗಲೂ ಈ ಮಣ್ಣಿನ ಮಕ್ಕಳಾಗಿದ್ರಿ ಅಂದ್ರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ನೀವು ಈಗ ನಡೆಯುವಂಥ ಚಳಿಗಾಲದ ಅಧಿವೇಶನ ಇಲ್ಲೆಲ್ಲ ಏನು ಬೆಳಗಾವದೊಳಗೆ ಏನು ನಡೀತತ್ತಲ್ಲ, ಆ ಚಳಿಗಾಲದ ಅಧಿವೇಶನಕ್ಕೆ ಇಲ್ಲಿ ಬಂದಂಥ ಸಂದರ್ಭದೊಳಗೆ ನಮ್ಮ ಉತ್ತರ ಕರ್ನಾಟಕದ ರಾಜಕಾರಣಿ ನೀವೆಲ್ಲರೂ ರಾಜೀನಾಮೆ ಕೊಡಬೇಕು. ಕೊಟ್ಟಕಾರೆ ಸರ್ಕಾರಕ್ಕೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸ್ಬೇಕಂತೇಳಿ ನಾನು ಹಕ್ಕೊತ್ತಾಯ ಮಾಡ್ತಾ ಇದ್ದೀನಿ. ಸರ್, ಈಗ ಇನ್ನೊಂದು ತಮಗೆ ಕೇಳೋದು ಏನಂತಂತಂದರೆ, ಈಗ ಈ ಎಲ್ಲ ಯೋಜನೆಗಳು ನಮ್ಮ ಕರ್ನಾಟಕದಲ್ಲಿ ತರ್ತಾರೆ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಇಂತಹ ಯೋಜನೆಗಳು ಹಲವಾರಿವೆ ಸರ್. ಆದ್ರೂ ಇಷ್ಟೊಂದು ತಾರತಮ್ಯ ಅನ್ನುವಂಥದ್ದು. ಈಗ ಉದಾಹರಣೆಗೆ ನಾವು ಕಾವೇರಿ ವಿಷಯಕ್ಕೆ ತೆಗೆದುಕೊಂಡ್ರೆ, ಇಡೀ ಕರ್ನಾಟಕದ ತುಂಬೆಲ್ಲ ನಾವು ಧರಣಿ ಸತ್ಯಾಗ್ರಹ ಮತ್ತೊಂದು ಮಗದೊಂದು ಅಂತ ಮಾಡ್ತೇವೆ. ಅದೇ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗಗಳಿಗೆ ಇಂತಹ ಯೋಜನೆಗಳು ಅಥವಾ ಇಂತಹ ಯಾವುದಾದ್ರೂ ಒಂದಿಷ್ಟು ಕಾರ್ಯಗಳು ಬಂದರೆ ಯಾರೂ ಒಕ್ಕೋಲಿನಿಂದ ಬರುವುದಿಲ್ಲ. ಇಂಥದ್ದೊಂದು ಮಾತಿದೆ ಸರ್, ಏನು ಹೇಳ್ತೀವಿ ಸರ್? ಏನಾಗುತ್ತೆ ಅಂದ್ರೆ ನಿಮಗೆ ಇನ್ನೊಂದು ಹೇಳ್ತೀನಿ ಸರ್, ಕಾವೇರಿ ಏನೋ ನದಿ ಇದೆಯಲ್ಲ, ಅದು ಕಾವೇರಿ ಅಂತೀವಿ ನಾವು. ಕಾವೇರಿ ಬಗ್ಗೆ ನಮ್ಮ ಏನು ಮೈಸೂರು ಮಹಾರಾಜರೇನ ಕನ್ನಂಬಾಡಿ ಅಣೆ ಕಟ್ಟಿದ್ರು, ನಮ್ಮ ಉತ್ತರ ಕರ್ನಾಟಕ ಭಾಗದವ್ರಕ್ಕಿಂತ 50 ವರ್ಷ ಮುಂದಿದ್ದಾರೆ ಅವ್ರು. ನಮಗಿಂತ 50 ವರ್ಷ ಮುಂಚೆನೇ ಅವ್ರು ನೀರಾವರಿ ಮಾಡಿದ್ದಾರೆ. ಅವ್ರು ಈಗಾಗಲೇ ನಮ್ಮ ಇಲ್ಲಿ ಜಮೀನು 10,000 ಇದ್ದಂಥ ಸಂದರ್ಭದೊಳಗೆ ಅಲ್ಲಿ 10 ಲಕ್ಷ ಆಗೈತೆ. ಅಲ್ಲಿ ನಮ್ಮ ಭೂಮಿಗೆ 10,000 ಇದ್ದಂಥ ವ್ಯಾಲ್ಯೂ ಅವಾಗ ಅಲ್ಲಿ ಅವ್ರು 10 ಲಕ್ಷ ಭಾಳ ಐತೆ. ಅಲ್ಲಿ ಅವ್ರು ನಮ್ಗಿಂತ ಭಾಳ ಮುಂದುವರೆದಾರ ಅವರು. ಆದರೆ ಇಲ್ಲಿ ಏನಾಗೈತೆ ಅಂದ್ರೆ ನಮ್ಮ ಜನರಿಗೆ ಹಿತಾಸಕ್ತಿ ಇಲ್ಲ. ಇಲ್ಲಿ ನಮ್ಮ ಓಟ್ ತೊಗೊಂಡು ಹೋಗಿ ಅಲ್ಲೇನೋ ವಿಧಾನಸೌಧದೊಳಗೆ ಕುಂತಾರಲ್ಲ, ಯಾರಿಗೂ ಕಾಳಜಿ ಇಲ್ಲ. ಯಾವ ಪಕ್ಷದವ್ರಿಗೂ ಇಲ್ಲ, ಯಾವ BJP ಅವ್ರಿಗಿಲ್ಲ, ಯಾವ ಕಾಂಗ್ರೆಸ್ದವ್ರಿಗಿಲ್ಲ. ಇನ್ನು ನಿಮ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ನಾವು ನೆನೆಸ್ಬೇಕಾದದ್ದು ದೇವೇಗೌಡರನ್ನ.
ದೇವೇಗೌಡರು ನೆನೆಸ್ಬೇಕು ನಾವು. ದೇವೇಗೌಡರು ಏನಾದರೂ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನೀಡಿದಂಥ ಯೋಜನೆಗಳನ್ನು BJP ಸರ್ಕಾರದವ್ರು ನೀಡಿಲ್ಲ, ಕಾಂಗ್ರೆಸ್ ಸರ್ಕಾರದವ್ರು ನೀಡಿಲ್ಲ. ನಾನು ಒಬ್ಬ BJP ಪಕ್ಷದ ನಾಯಕನಾಗಿ ಹೇಳಕತ್ತಾನೆ. ಯಾಕಂದ್ರೆ ನಮಗೆ ಯಾರು ಒಳ್ಳೇದು ಮಾಡಿದಾರೆ ನಾವು ಅವ್ರಿಗೆ ಒಳ್ಳೇದು ಮಾಡ್ರಿ ಅಂತ ಹೇಳ್ಬೇಕು ನಾವು. ಒಂದು ತ್ಯಾಗಕ್ಕೆ ಆ ಒಂದು ಅವರ ನಿಸ್ವಾರ್ಥವಾಗಿರುವಂತಹ ಒಂದು ಮನೋಬಲಕ್ಕೆ ಇವತ್ತು ಸರಿಯಾದಂತಹ ಬೆಲೆ ಸಿಗದೇ ಇರುವಂಥದ್ದು ಬಹಳ ವಿಪರ್ಯಾಸ ಅಂತ ಹೇಳಿ ಇವತ್ತು ಬಾಗಲಕೋಟೆಯ ವಕೀಲರಾಗಿರುವಂತಹ ಹಳೇಗೌಡರು ಮಾತನಾಡಿರುವಂಥದ್ದು. ಮತ್ತೊಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ವಿಷಯವನ್ನು ಕುರಿತಾಗಿ ಮತ್ತೋರ್ವರ ಜೊತೆ ಮತ್ತೆ ಬಂದು ಸೇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.